ಪಹಲ್ಗಾಮ್ನಲ್ಲಿ ಉಗ್ರರಿಂದ ಹಿಂದೂಗಳ ಹತ್ಯಾಕಾಂಡವೇ ನಡೆದೋಗಿದೆ. ಉಗ್ರರ ದಾಳಿಯ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇದೆ. ಸತತ 22 ಗಂಟೆಗಳ ಕಾಲ ನಡೆದುಕೊಂಡು ಬಂದಿದ್ದಂತ ಉಗ್ರರು 22 ಗಂಟೆ ನಡ್ಕೊಂಡೇ ಬಂದಿದ್ರು. ಕೋಕರ್ನಾಗ್ನಿಂದ ದಟ್ಟ ಕಾಡಿನ ಮೂಲಕ ನಡೆದುಕೊಂಡು ಬಂದಿದ್ರು. ಅಲ್ಲಿ ಸುತ್ತಮುತ್ತ ಕಾಡೆ, ಒಂದ್ ಕಡೆ ಪೈನ್ ಅರಣ್ಯ, ಮತ್ತೊಂದ್ ಕಡೆ ಕೋಕರ್ನಾಗದ ದಟ್ಟ ಕಾಡು. ಇದೆಲ್ಲದ್ರ ಮಧ್ಯೆ ಅವರು ನಡ್ಕೊಂಡೇ ಬಂದಿದ್ರು. 22 ಗಂಟೆ, 20ರಿಂದ 22 ಗಂಟೆ ಕಾಲ್ನಡಿಗೆಯಲ್ಲೇ ಬಂದಿದ್ರು ಇವರು. ಮೂವರು ಪಾಕ್ ಉಗ್ರರು, ಓರ್ವ ಸ್ಥಳೀಯ ಉಗ್ರನಿಂದ ದಾಳಿ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿರೋದು ಅಧಿಕಾರಿಗಳು. ದಾಳಿಗೆ AK-47 ಹಾಗೂ M4 ರೈಫಲ್ಗಳನ್ನ ಬಳಸಿದ್ದಂತ ಉಗ್ರರು. ಹಾಗಾಗಿ ಇವರಿಗೆ ಎಲ್ಲಿಂದ ಸಪ್ಲೈ ಆಗ್ತಾ ಇತ್ತು ಇದೆಲ್ಲ ಶಸ್ತ್ರಾಸ್ತ್ರಗಳು, ಇವ್ರು ಎಲ್ಲಿರ್ತಾ ಇದ್ರು, 22 ಗಂಟೆಗಳ ಕಾಲ ನಡ್ಕೊಂಡೇ ಬಂದಿದ್ದಾರೆ ಅಂದ್ರೆ ಇದಕ್ಕೂ ಮುಂಚೆ ಅವರು ಬಂದು ಹೋಗಿರ್ತಾರೆ, ಸ್ಕೆಚ್ ಹಾಕಿರ್ತಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ NIA ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿರೋದು. ಅಲ್ಲಿ ಪಾಕಿಸ್ತಾನದ ಉಗ್ರರು ಬಂದಿದ್ರು 3 ಜನ, ಜೊತೆಗೆ ಓರ್ವ ಸ್ಥಳೀಯ ಉಗ್ರ, ಅಂದ್ರೆ ಶ್ರೀನಗರ ಅಥವಾ ಕಾಶ್ಮೀರ ಅಲ್ಲಿಯ ಲೋಕಲ್ ಉಗ್ರ, ಅಲ್ಲಿಯ ಎಲ್ಲಾ ಜಾಗದ ಬಗ್ಗೆನೂ ಗೊತ್ತಿರುವಂತ ಉಗ್ರ ಕೂಡ ಅಲ್ಲಿ ಕೈ ಜೋಡಿಸಿದ್ದ. ಬೈಸರನ್ ಅನ್ನುವಂಥ ಪ್ರದೇಶವನ್ನ, ಬೈಸರನ್ ಕಣಿವೆಯನ್ನ ಟಾರ್ಗೆಟ್ ಮಾಡೋದಕ್ಕೆ ಕಾರಣನೇ ಅಲ್ಲಿಯ ಸ್ಥಳೀಯ ಉಗ್ರ ಕೈ ಜೋಡಿಸಿದ್ದು. ಈ ಬೈಸರನ್ ಕಣಿವೆಗೆ ನೀವು ಟಾರ್ಗೆಟ್ ಮಾಡಿದ್ರಿ ಅಂತ ಅಂದ್ರೆ, ಅಲ್ಲಿಗೆ ಬಂದು ಅಟ್ಯಾಕ್ ಮಾಡಿದ್ರಿ ಅಂದ್ರೆ ಸೇನೆ ಅಷ್ಟು ಬೇಗ ಬರೋದಕ್ಕಾಗಲ್ಲ. ಅಲ್ಲಿನ ಜಾಗ ದುರ್ಗಮ ಪ್ರದೇಶ, ಬರೀ ಕಾಡೆ ಇರೋದು. ಹಾಗಾಗಿ ನಡ್ಕೊಂಡು ಬರಬೇಕು ಅಂದ್ರೂ ಸಮಯ ತೆಗೆದುಕೊಳ್ಳುತ್ತೆ. ಅಷ್ಟರಲ್ಲಿ ನೀವು ಬಂದು ಗುಂಡಿನ ದಾಳಿ ನಡೆಸಿ ವಾಪಸ್ ಕಾಡಲ್ಲೇ ಹೋಗಬಹುದು. ಇದ್ರ ಬಗ್ಗೆ ಸ್ಥಳೀಯ ಉಗ್ರ ಮಾಹಿತಿ ಕೊಟ್ಟಿದ್ದಂತೆ. ಹಾಗಾಗಿನೇ ಈಗ ಅಲ್ಲಿನ ಒಟ್ಟು 14 ಉಗ್ರರ ಪಟ್ಟಿ ಮಾಡಲಾಗಿದೆ. ಅವರ ಮನೆಗಳನ್ನ ಧ್ವಂಸ ಮಾಡಲಾಗ್ತಾ ಇದೆ. ಇನ್ನು ಅವ್ರು ಎಲ್ಲೆಲ್ಲಿ ವಾಸಿಸ್ತಾ ಇದ್ರು, ಎಲ್ಲಿಂದ ಬರ್ತಾ ಇದ್ರು, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ತಿರ್ತಾರೆ ಅವರು. ಈ ಪೈನ್ ಅರಣ್ಯದಲ್ಲಿ ಮರಗಳ ಮೇಲೆ ಕೂತು ಸ್ಕೆಚ್ ಹಾಕಿದ್ರಂತೆ. ಪ್ರವಾಸಿಗರು ಹೆಚ್ಚಾದ ನಂತರ ಅಟ್ಯಾಕ್ ಮಾಡಬೇಕು, ಅಲ್ಲೊಬ್ರು ಇಲ್ಲೊಬ್ರು ಇದ್ರೆ ತಪ್ಪಿಸ್ಕೊಂಡು ಹೋಗ್ತಾರೆ, ಅಥವಾ ಅಲ್ಲೊಬ್ರು ಇಲ್ಲೊಬ್ರು ಇದ್ರೆ 2-3 ಜನರನ್ನ ಅಟ್ಯಾಕ್ ಮಾಡೋದು ಅವ್ರ ಗುರಿ ಆಗಿರ್ಲಿಲ್ಲ. ಬರೋಬ್ಬರಿ 26 ಮಂದಿಯನ್ನು ಅವ್ರು ಕೊಂದಿರೋದು.